ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಈಗ ನೋಡಿ, ಅವತ್ತು ನಾವು ನಾನ್ ವೆಜ್ ಮಾಡಿದ್ವಲ್ಲ ಮಂಗಳವಾರ ದಿನ, ಸಂಜೆ ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ. ಇಲ್ಲಿ ಊಟಕ್ಕೆ ಅಂತ ಬಂದ್ವಿ. ಅಲ್ಲಿಂದನೇ ಸ್ವಲ್ಪ ಗಾಡಿಯಲ್ಲೇ ಕರ್ಕೊಂಡು ಬಂದ್ರು ನಮ್ಮ ಮನೆಯವರು. ಅಲ್ಲಿ ಬಂದುಬಿಟ್ಟು ಹೊರಗಡೆ ಚೇರ್ ಮೇಲೆ ಕೂತಿದ್ದೀನಿ. ಇಲ್ಲಿ ನಮ್ಮ ಅಮ್ಮನೂ ಮತ್ತು ರೋಜಾ ಇಬ್ಬರು ಮುದ್ದೆ ಮಾಡಿಬಿಟ್ಟು, ಅದು ಸಾಂಬಾರುಗಳೆಲ್ಲ ನಾವು ಬೆಳಗ್ಗೆಯಿಂದ ಮಾಡಿದ್ವಲ್ಲ, ಇನ್ನೂ ಮುದ್ದೆ ಊಟದಲ್ಲಿ ಮಾಡಿರಲಿಲ್ಲ ಊಟ. ಅದಕ್ಕೋಸ್ಕರ ಸಂಜೆ ಊಟಕ್ಕೆ ಎಲ್ಲರೂ ಒಟ್ಟಿಗೆ ಮಾಡೋಣ ಅಂತಂದು ಹೇಳ್ಬಿಟ್ಟು ಅದಕ್ಕೋಸ್ಕರ ಮುದ್ದೆ ಎಲ್ಲ ಮಾಡ್ತಾವ್ರೆ. ಈಗ ಮುದ್ದೆನೂ ಮೇಕೆ ಸಾಂಬಾರು ಮತ್ತು ಚಿಕನ್ ಸಾಂಬಾರು, ಚಿಕನ್ ಫ್ರೈ ಇಷ್ಟೆಲ್ಲ ಮಾಡಿದ್ವಿ. ಸೊ ಅದರಿಂದ ಈಗ ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂತಿದ್ವಿ ಎಲ್ಲರೂ. ಹಾಗೆ ಲಾಸ್ಯ ಏನಕ್ಕೆ ಒಳಗಡೆ ನಾವು ಎಂಟ್ರೆನ್ಸಲ್ಲಿ ತೋರಿಸಿದ್ದು ಅಂದರೆ, ಅವ್ರ ಮಾವ ಏನು ಕೆಲಸ ಹೇಳಿದ್ರು ಅದಕ್ಕೊಂದು ಎದುರುತ್ತರ ಕೊಡ್ತಾವಳೆ. ಏನು ಕೆಲಸ ಮಾಡ್ತಾ ಇಲ್ಲ ಮನೆ ಹತ್ರ. ಅದಕ್ಕೆ ಅವ್ರ ಮಾವ ಬಂದು, ಇನ್ಮೇಲೆ ನಾನು ಹೇಳಿರೋ ಕೆಲಸ ಎಲ್ಲ ಮಾಡಿದ್ರೆ ಬರಬೇಕು ಮನೆ ಹತ್ರ, ಇಲ್ಲಾಂದರೆ ಬರೋಂಗಿಲ್ಲ ಅಂತಂದು ಹೇಳ್ತಾ ಇದ್ರೆ, ಇಲ್ಲ ಮಾಮ ಮಾಡ್ತೀನಿ ಅಂತಾಳೆ. ಏನು ಕೆಲಸ ಅಂದರೆ ಅಮ್ಮನೇನು ದೊಡ್ಡ ದೊಡ್ಡ ಅಡುಗೆಗಳು ಮಾಡೋಕ್ಕೆ ಇಡಲ್ಲ ಹೇಳ್ರಿ. ಸುಮ್ಮನೆ ಏನಾದರೂ ಒಂದು ಬಾಟ್ಲ್ ತಗೋಬಾ, ನೀರು ತಗೋಬಾ ಅಂದರೆ ನಾನು ಕೊಡಲ್ಲ, ನೀನೇ ತಗೋ ಅಂತಂದು ಹೇಳ್ತಾ ಇರ್ತಾಳೆ. ಸೊ ಅದಕ್ಕೋಸ್ಕರ ಆಮೇಲೆ ಅದಕ್ಕೂ ಸ್ವಲ್ಪ ಇದು ಮಾಡಿಬಿಡ್ತಾರೆ. ಆಮೇಲೆ ಏನೋ ಚಿಕ್ಕ ಹುಡುಗಿ ಕೈಲಿ ನೀವು ಕೆಲಸಗಳು ಮಾಡಿಸ್ತೀರಾ ಅಂತ ಅಂದ್ಕೋಬೋದು. ಯಾಕಂದರೆ ಎಲ್ಲನೂ ಡೀಪಾಗಿ ತಿಳ್ಕೊಳಕ್ಕೆ ಹೋಗಲ್ಲ. ಸ್ವಲ್ಪ ಜನ ಅಷ್ಟೇ, ಸ್ವಲ್ಪ ಮೇನ್ ನೋಡಿಬಿಟ್ಟು ಕಾಮೆಂಟ್ ಮಾಡಿಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಡೀಪಾಗಿ ಹೇಳ್ತಾ ಇದ್ದೀನಿ, ಅರ್ಥ ಆಗೋ ರೀತಿ ಅಷ್ಟೇ. ಈಗ ನಮ್ಮಪ್ಪನಿಗೆ ಹೆಂಗೆ ಅಂದರೆ, ಫುಲ್ ಮುಂಚೆ ಸೀರಿಯಲ್ ಅಂದರೆ ನೋಡ್ತಾ ಇರಲಿಲ್ಲ ನಮ್ಮಪ್ಪ. ನಮ್ಮಮ್ಮ ರೋಜಾ ಏನು ಮಾಡಿಬಿಟ್ರು, ಫುಲ್ ಸೀರಿಯಲ್ ಹುಚ್ಚಿಡಿಸ್ಬಿಟ್ರು. ಈಗ ಅವ್ರು ನೋಡಲಿಲ್ಲ ಅಂದರೂ ನಮ್ಮಪ್ಪ ನೋಡಲೇಬೇಕು. ಯಾವುದೇ ಪರಿಸ್ಥಿತಿಲಿದ್ರೂ ಸೀರಿಯಲ್ ಮಾತ್ರ ತಪ್ಪಿಸಲ್ಲ. ಡೈಲಿ ಸಂಜೆ 6 ಗಂಟೆ ಕೂತ್ಕೊಂಡ್ರೆ 10 ಗಂಟೆವರೆಗೂ ಸೀರಿಯಲ್ ಒಂದಾದಮೇಲೆ ಒಂದು ಬರ್ತಾನೇ ಇರ್ತಾವಲ್ಲ ಸೀರಿಯಲ್ಸು, ಅವನ್ನೆಲ್ಲ ನೋಡ್ತಾ ಕೂತಿರ್ತಾರೆ. ಹಾಗೆ ಈಗ ನನಗೆ ಸ್ವಲ್ಪ ನೀರೂ ಊಟಕ್ಕೆಲ್ಲ ಮಾನ್ವಿಕ್ ನನಗೆ ಹೆಲ್ಪ್ ಮಾಡ್ದೆ. ಈಗ ನೋಡಿದ್ರಿ ನೀವು, ನೀರೆಲ್ಲ ತಂದುಕೊಟ್ಟು ನನಗೆ ಮುದ್ದೆ ಊಟ ಎಲ್ಲ ಕೊಟ್ಟು ಹೋದ. ನಾನು ಕೋಳಿ ಸಾರೇ ನಂಗೆ ತುಂಬ ಇಷ್ಟ, ಚಿಕನ್ ಸಾರು ಅಂದರೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ಮೇಕೆ ಸಾಂಬಾರು ಸ್ವಲ್ಪ ನೋಡು ಟೇಸ್ಟ್ ಅಂತ ನಮ್ಮಮ್ಮ ಕೊಟ್ಟರು. ಅದಕ್ಕೆ ಊಟ ಮಾಡ್ಕೊಂಡು ನೈಟ್ ಬಂದು ನಾವು ಮಲಗಿದ್ದಾಯಿತು ಮನೆಗೆ. ಮತ್ತು ಬೆಳಿಗ್ಗೆ ರೋಜಾ ಅವ್ರ ಮನೆ ಹತ್ರ ರೋಜಾ ಅವ್ರ ಬಟ್ಟೆಗಳೇ ನೆನೆಸಿದ್ಲು. ಇನ್ನು ತೊಳೆಯೋದೆಲ್ಲಿ ಲೇಟ್ ಆಗುತ್ತೆ, ವಾಷಿಂಗ್ ಮಿಷನ್ಗೆ ಹಾಕ ಅಂತಂದು ಹೇಳಿದೆ ನಾನು. ಸೊ ಅದಕ್ಕೋಸ್ಕರ ಬಂದೀಗ ನೀರೆಲ್ಲ ಬಿಟ್ಟಿದ್ರಾಗ್ಲೇ ನೀರು, ಅದಕ್ಕೋಸ್ಕರ ಈಗ ವಾಷಿಂಗ್ ಮಿಷನ್ಗೆಲ್ಲ ಬಂದುಬಿಟ್ಟು ಅವರು ಅವೆಲ್ಲ ನೆನೆಸಿದ್ರು. ನೈಟೇ ನೆನೆಸ್ಬಿಟ್ಟಿದ್ದಾಳೆ ತೊಳಿಬೇಕು ಅಂತ. ಇನ್ನು ಹಸುಗಳು ಅದು ಇದು ಕೆಲಸ ಇರುತ್ತೆ, ಮತ್ತು ನಮಗೂ ಅಡುಗೆ ಮಾಡಿರ್ತಾವಳೆ ಊಟ ಎಲ್ಲನೂ. ಅದಕ್ಕೋಸ್ಕರ ಇನ್ನು ಬೇಡ, ಇದಕ್ಕೆ ವಾಷಿಂಗ್ ಮಿಷನ್ಗೆ ಹಾಕೋ ಅಂತಂದೆ. ಈಗ ನೆಕ್ಸ್ಟ್ ಅವರು ಬುಕ್ ಮಾಡ್ತಾವ್ರೆ. ಸೊ ಹಾಲಿಂದು ಇದು ಬಿಲ್ ಬರುತ್ತಲ್ಲ, ಅವಾಗ ಬುಕ್ ಮಾಡ್ಕೊತೀವಿ ನಾವು ಅಂತ ಅಂದರು. ನೆಕ್ಸ್ಟ್ ಅವ್ರದ್ದು ಬಂದಾಗ ನಾನು ತೋರಿಸ್ತೀನಿ. ಸೇಮ್ ನಮ್ಮ ರೀತಿ ಇದೆ, ಬುಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ಬಟ್ಟೆ. ಯಾವುದೇ ಥರ ಪ್ರಾಬ್ಲಮ್ ಏನು ಬಂದಿಲ್ಲ ಬಟ್ಟೆ ಇದು ವಾಷಿಂಗ್ ಮಿಷನ್ ಕ್ಲೀನ್ ಮಾಡೋದ್ರಲ್ಲಿ. ಜಾಸ್ತಿ ಕೊಳೆ ಆಗಿರೋದು ಏನು ಮಾಡಬೇಕು ಅಂದರೆ, ನೈಟ್ ನೆನೆಸ್ಬೇಕು, ಮತ್ತು ಹಾಕ್ಬಿಟ್ರೆ ಬೆಳಿಗ್ಗೆ ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ. ಜಾಸ್ತಿ ಕೊಳೆ ಆಗಿರೋ ಬಟ್ಟೆ ಕ್ಲೀನ್ ಆಗುತ್ತಾ ಅಂತ ಕೇಳ್ತಾ ಇದ್ರೆ, ಯಾಕಂದರೆ ನಮ್ಮಮ್ಮ ಹೊರಗಡೆ ಕೆಲಸ ಆಗಿರೋದ್ರಿಂದ ಅವ್ರದ್ದು ಸ್ವಲ್ಪ ಕೊಳೆ ಜಾಸ್ತಿ ಆಗುತ್ತೆ ಬಟ್ಟೆ. ಹಂಗಾಗಿ ಅವ್ರ ಬಟ್ಟೆನ ಈ ರೀತಿ ರೋಜಾ ಮಾಡಿದ್ಲು. ಅದಕ್ಕೋಸ್ಕರ ಗೊತ್ತಾಯಿತು ನನಗೆ. ನೈಟ್ ನೆನೆಸ್ಬಿಟ್ಟು ಬೆಳಿಗ್ಗೆ ಹಾಕಿದ್ರೆ ತುಂಬ ಚೆನ್ನಾಗಿ, ನಾವು ಕೈಯಲ್ಲಿ ಹೋಗಿದ್ರೂ ಅಷ್ಟು ಕ್ಲೀನ್ ಆಗಲ್ಲ, ಅಷ್ಟು ಕ್ಲೀನ್ ಆಗುತ್ತೆ. ಸೊ ಇದೊಂದು ಕೇಳ್ತಾ ಇದ್ರಿ, ಅದಕ್ಕೋಸ್ಕರ ಇದರಲ್ಲೇ ಹೇಳಿದ್ದೀನಿ ವಿಡಿಯೋದಲ್ಲಿ. ನಿಮಗೂ ಬೇಕಂದರೆ ಇದು ಆರಾಮಾಗಿ ವಾಷಿಂಗ್ ಮಿಷನ್ ತೊಗೊಳ್ರಿ. ಕಡಿಮೆ ಪ್ರೈಸಲ್ಲೇ ನಮಗೆ ನಿಜವಾಗ್ಲೂ ಎಷ್ಟೊಂದು ಟೈಮ್ ಸೇವ್ ಆಗುತ್ತೆ. ಅಂದರೆ ಕೆಲ್ಸಕ್ಕೆ ಹೋಗೋರಿಗೆ, ಇಂಥವ್ರಿಗೆ, ಸುಮ್ಮನೆ ಮನೆಯಲ್ಲಿ ನಾವು ಹೌಸ್ ವೈಫ್ ಆಗಿದ್ದೀವಿ ಅಂದರೆ ಆರಾಮಾಗಿ ಕೈಯಲ್ಲೇ ತೊಳ್ಕೊಬೋದು. ನಾವಿಲ್ಲ ಮನೆ ಕೆಲಸನೂ ಮಾಡ್ಕೊಂಡು ಬೇರೆ ಒಂದು ವರ್ಕ್ ಇದೆ ನಮಗೆ ಎಕ್ಸ್ಟ್ರಾ ಅನ್ನೋರು ಈ ರೀತಿ ಆರಾಮಾಗಿ ಹೆಲ್ಪ್ ಆಗುತ್ತೆ, ಟೈಮ್ ಅನ್ನೋದು ಸೇವ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಟ್ಸ್ಟಾರಲ್ಲಿ ತುಂಬ ಚೆನ್ನಾಗಿದೆ ವಾಷಿಂಗ್ ಮಿಷನ್. ನಿಮ್ಗೆ ಬೇಕಂದರೆ ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ. ಒಂದು ವೇಳೆ ಬೇಕಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಅಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ. ನಮ್ಮದು ಬರೀ ಆವಾಗ ನಾವು ತೊಗೊಂಡಾಗ 6300 ಏನೋ ತೊಗೊಂಡಿದ್ವಿ. ಈಗ 6600 ಏನೋ ಆಗಿದೆ. ಅದು ನಾನು ಇದು ಡಿಸ್ಕಸ್ ಮಾಡಿದೆ ಅದ್ರ ಬಗ್ಗೆ, ಯಾಕಂದರೆ ರೋಜಾ ಅವ್ರಿಗೆ ಬೇಕಲ್ಲ, ಅದಕ್ಕೋಸ್ಕರ. ಚೆನ್ನಾಗಿದೆ. 11 kg ನಾವು ತೊಗೊಂಡಿದ್ದು, ಭಾಳ ಚೆನ್ನಾಗಿದೆ. ಕಡಿಮೆ ಪ್ರೈಸಲ್ಲೇ ಆರಾಮಾಗಿ ನಮಗೆ ಮಿಡ್ಲ್ ಕ್ಲಾಸ್ ಅವ್ರು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಮತ್ತು ನಮ್ಮ ಮನೆ ಹತ್ರ ಟ್ಯಾಂಕರ್ ಇಲ್ಲ, ನೀರಿಂದು ಏನು ಸೌಲಭ್ಯ ಇಲ್ಲ ಅನ್ನೋರು ಈ ರೀತಿ ಕೊಡದಲ್ಲಿ ನೀರು ಹಾಕ್ಕೊಂಡು ಆರಾಮಾಗಿ ತೊಳಿಬೋದು. ನಿಜವಾಗ್ಲೂ ತುಂಬ ಸೇವ್ ಆಗುತ್ತೆ. ನನಗಂತೂ ಒಳ್ಳೆಯದು ಅಂತಂದು ಹೇಳ್ತೀನಿ. ವಾಷಿಂಗ್ ಮಿಷನ್ ನನಗಂತೂ ತುಂಬ ಇಷ್ಟ ಆಯಿತು. ಅದರ ರಿವ್ಯೂ ಇದರಲ್ಲೇ ಕೊಟ್ಬಿಟ್ಟಿದ್ದೀನಿ. ಹಾಗೆ ಇಲ್ಲಿ ಮಾನ್ವಿಕ ಅಂದರೆ ನಮ್ಮ ಅಮ್ಮವ್ರ ಮನೆ ಹತ್ರ ಮಾನ್ವಿಕನು ಪಾರಿವಾಳ ಸಾಕ್ತಾವನೆ. 6 ಪಾರಿವಾಳ ತೊಗೊಂಡು ಬಂದಿನವರಪ್ಪ. ಸೊ ತುಂಬ ಕಷ್ಟಪಟ್ಟು ಅವನ್ನೆಲ್ಲ ಅದಕ್ಕೆಲ್ಲ ಗೂಡು ಥರ ಎಲ್ಲ ಮಾಡಿದ್ದಾರೆ. ಇನ್ನು ಆ ಕಡೆ ಅರವಿಂದ ನಿತಿನೆಲ್ಲ ಇದು ಮಾಡ್ತಾವ್ರಂತಂದು ಅವನು ಸಾಕ್ತಾವನೆ. ಇಲ್ಲಿ ಸೀಮೆ ಹೆಸರಿಗೆ ಇದು ಜೋಳದ ಸಪ್ಪೆ ಇರುತ್ತಲ್ಲ, ಸೊ ಅದನ್ನೆಲ್ಲ ಕಟ್ ಮಾಡೋಂಥ ಮಿಷನ್ನು ಇಲ್ಲಿ ಕಟ್ ಮಾಡಿ ಹಾಕ್ತಾ ಇರ್ತಾರೆ. ಓಕೆ, ಮೇವು ಅನ್ನೋದು ಅದನ್ನು ಕಟ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿ ತಿನ್ನುತ್ತೆ ಹಸುಗಳೆಲ್ಲನೂ. ಅದು ಜಾಸ್ತಿ ದಂಟು ಉದ್ದ ಇರುತ್ತೆ, ಮತ್ತು ಇಲ್ಲ ದಪ್ಪ ಇರುತ್ತೆ ಅಂಥದ್ದೆಲ್ಲ ಅವನ್ನ ಪಾಪ ಹೆಂಗೆ ತಿನ್ನೋಕ್ಕಾಗುತ್ತೆ. ಈ ರೀತಿ ಮಿಷಿನ್ಗೆ ಹಾಕಿ ಒಟ್ಟು ಥರ ಇಟ್ಟರೆ ತುಂಬ ಚೆನ್ನಾಗಿ ತಿಂತವೆ. ಈ ಕಡೆ ಕುರಿ ಮರಿ ಮೇಕೆ ಎಲ್ಲ ಒಂಥರ ಮಿಶ್ರ ವ್ಯವಸಾಯ ಅಂತಾರಲ್ಲ, ಆ ರೀತಿ ನಮ್ಮಪ್ಪವ್ರು ಎಲ್ಲನೂ ಎಮ್ಮೆ ಕುರಿ ಮೇಕೆ ಹಸುಗಳು ಕೋಳಿ ಎಲ್ಲನೂ ಸಾಕಿದ್ದಾರೆ. ಇದು ಹುಲ್ಲು ನೋಡಿ ಎಷ್ಟೊಂದಿತ್ತು, ಆಗಲೇ ಅರ್ಧ ಖಾಲಿಯಾಗಿದೆ. ಇನ್ನು ಮನೆ ಹತ್ರ ನಾವು ಕಟ್ಟಾಕಿ ಮೇಯಿಸ್ತೀವಿ ಬೇಸಿಗೆ ಫುಲ್ ಅಂದರೆ ಹುಲ್ಲು ಜಾಸ್ತಿನೇ ಬೇಕಾಗುತ್ತೆ ಮೇವು ಹಸುಗಳಿಗೆ.
ಹಾಗಾಗಿ ಅದೊಂದು 2 ಲೋಡು ಸಪ್ಪೆ ತೊಗೊಂಡಿದ್ರು. ಇದೊಂದು ಬಣವೆ ಅಷ್ಟು ಈಗ ಬೇಸಿಗೆ ಮುಗಿಯೋವರೆಗೂ ಹಾಕ್ತಾ ಇರ್ತಾರೆ. ಹಾಗೆ ರೋಜಾ ತುಂಬಾ ನೆನೆಸಿದ್ಲು, ಅವನ್ನೆಲ್ಲ ತೊಳಿತಾ ಇದ್ಲು. ಹಾಗೆ ನನ್ನ ವ್ಲಾಗು ಬರ್ತಾ ಇಲ್ಲ, ನಿಮಗೆ ಗೊತ್ತೇ ಇರುತ್ತೆ, ನನ್ನ ಕಾಲು ಸ್ವಲ್ಪ ಫ್ರ್ಯಾಕ್ಚರ್ ಆಗಿರೋದ್ರಿಂದ ನನ್ನ ಲೈಫ್ ಸ್ಟೈಲ್ ವೀಡಿಯೋಸು ತೋರ್ಸೋಕ್ಕಾಗ್ತಾ ಇಲ್ಲ. ಆದಷ್ಟು ಈ ರೀತಿ ವೀಡಿಯೋಸೇ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು 2-3 ಡೇಸಲ್ಲಿ ನನ್ನ ಇದು ಕಟ್ಟು ಬಿಚ್ಚಿಬಿಡ್ತಾರೆ ಡಾಕ್ಟ್ರು. ಸೊ ಅದು ಬಿಚ್ಚಾದಮೇಲೆ ಪೇಯ್ನ್ಗೆ ಏನಾದರೂ ಒಂದು ಬೆಲ್ಟ್ ಆ ಥರ ಏನಾದರೂ ತೊಗೊಂಡು ಸೊ ನನ್ನ ಲೈಫ್ ಸ್ಟೈಲ್ ವೀಡಿಯೋಸು ಡೈಲಿ ಇನ್ಮೇಲೆ ಅಪ್ಲೋಡ್ ಮಾಡ್ತೀನಿ. ಸೊ ನನಗೂ ಈ ರೀತಿ ಒಂದೇ ಹತ್ರ ಕುತ್ಕೊಂಡಿರೋದು ತುಂಬ ಬೇಜಾರಾಗ್ತಾಯಿದೆ. ಅದೇ ರೀತಿ ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಮೇಯ್ನು ನಮ್ಮದು ಶೀಟ್ ಮನೆ, ಅದರಲ್ಲಿ ಡೇ ಫುಲ್ ಕರೆಂಟ್ ಇರೋಲ್ಲ, ಒಂದೊಂದು ಟೈಮ್ ಅಂತೂ ಕರೆಂಟೇ ಬರೋಲ್ಲ, ಇರೋಕ್ಕೆ ಆಗ್ತಾಯಿಲ್ಲ ಒಂದು ಹತ್ರ ಕುತ್ಕೊಂಡು. ಅಷ್ಟೊಂದು ಸೆಕೆ, ಅದರಲ್ಲಿ ಇರಬೇಕಂದ್ರೆ ತುಂಬ ಕಷ್ಟ ಆಗ್ತಿದೆ. ಇನ್ನು ನನಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಬರ್ತಾಯಿದ್ದಾವೆ, ಅದಕ್ಕೋಸ್ಕರ ಇನ್ನು ಹಿಂಗೆ ಕುತ್ಕೊಂಡ್ರೆ ಆಗಲ್ಲ. ಸ್ವಲ್ಪ ಅದು ನಾನು ಇನ್ನು ಡೈಲಿ ವ್ಲಾಗ್ಸಲ್ಲಿ ನಾನು ರೆಸ್ಟ್ ಮಾಡ್ತಾನೆ ವ್ಲಾಗ್ಸ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಹೋಗುತ್ತೋ, ನಾನು ಅದೆಲ್ಲ ಶೇರ್ ಮಾಡ್ಕೊತೀನಿ. ಈಗ ರೋಜಾ ಇನ್ನೇನು 3/4% ಎಲ್ಲ ಬಟ್ಟೆ ಎಲ್ಲ ತೊಳ್ಕೊಂಡು ನೋಡಿ, ಎಷ್ಟೊಂದು ಬಟ್ಟೆ ನೆನೆಸಿದಾಳೆ ಎಲ್ಲನೂ. ಸೊ ಅದಕ್ಕೆ ಇನ್ನು ಕೈಯಲ್ಲೇ ಹೋಗಿದ್ರೆ ಕುತ್ಕೊಂಡು ಭಾಳ ಟೈಮ್ ಹಿಡಿಯುತ್ತೆ ಅಂತ ನಾನೇ ಪಾಪ ಹೆಲ್ಪ್ ಆಗಲಿ ಅಂತ ನಾನು ವಾಷಿಂಗ್ ಮಿಷನ್ಗೆ ಹಾಕೋ ಅಂತ ಅಂದೆ. ಸೊ ಅದಕ್ಕೆ ಬಂದು ಇಲ್ಲೇ ನಮ್ಮ ತೊಟ್ಟಿಲೇ ನೀರೆಲ್ಲ ತುಂಬ್ಕೊಂಡು ಇಲ್ಲೇ ಹಾಕ್ಕೊತಾವಳೆ. ಸೊ ನನ್ನದು ಇನ್ನೂ ತುಂಬ ಇದೆ ಬಟ್ಟೆ ತೊಳೆಯೋದು, ನಾನೇನು ತೊಳಿಬೇಡ್ರಿ ಅಂತ ಹೇಳಿದ್ದೀನಿ. ಸ್ವಲ್ಪ ನನ್ನ ಕಾಲು ಹಸಿ ಆದರೆ ನಾನೇ ತೊಳ್ಕೊತೀನಿ. ನನಗೆ ಹೊಸ ಡ್ರೆಸ್ಸಸ್ ಎಲ್ಲ ಹಂಗೆ ಎತ್ತಿಟ್ಬಿಟ್ಟಿದ್ದೀನಿ. ಸೊ ಅವನ್ನೆಲ್ಲ ನಾನು ತೊಳೆದ್ರೇ ಸಮಾಧಾನ ನನಗೆ. ಹಾಗಾಗಿ ಅವನ್ನ ನಾನೇ ತೊಳ್ಕೊತೀನಿ, ಸ್ವಲ್ಪ ಕಾಲು ಹೊಸಿ ಆದಮೇಲೆ ಅಂತ ಹೇಳಿದೆ ಅವ್ರಿಗೆ. ಸರಿ ಅಂತ ಅವ್ರ ಬಟ್ಟೆನೇ ಅವ್ರು ತೊಳ್ಕೊತಾವ್ರೆ ನೋಡಿ. ಆಗಲೇ ಟೈಮ್ ಬಂದು 9:30 10 ಗಂಟೆ ಆಗಿತ್ತು. ಅಡುಗೆನೂ ಮಾಡಿಟ್ಟಿದ್ದಾಳೆ. ಇನ್ನು ಹಸುಗಳಿಗೆ ಮೇವಂತೆ, ಹಸುಗಳಿಗೆ ನೀರು ಇದೇ ಇರುತ್ತೆ ಕೆಲಸ. ಇನ್ನು ಅದರಲ್ಲಿ ಇದು ತೊಳೆಯೋದು ಅದು ಆಗಲ್ಲ ಅಂತಂದು ನಾನೀಗ ಮುಖ ತೊಳೆಯೋಣ ಅಂತ ಹೊರಗಡೆ ಬಂದೆ. ಇದು ಚೇರ್ ಹಿಡ್ಕೊಂಡು ಸ್ವಲ್ಪ ಓಡಾಡ್ತಾ ಇದ್ದೀನಿ. ಅದು ಕಾಲು ಸ್ವಲ್ಪ ಜಾಸ್ತಿ ಭಾರ ಬಿಡಬಾರ್ದು ಅಂತ ಹೇಳಿದ್ದಾರೆ ಡಾಕ್ಟ್ರು. ಅದಕ್ಕೋಸ್ಕರ ಚೇರ್ ತಗೊಂಡೆ ಓಡಾಡ್ತಾ ಇದ್ದೀನಿ. ಲಾಸ್ಟಿಗೆ ಫುಲ್ ಖುಷಿ, ನಾನು ಆ ರೀತಿ ಕುಂಟೋದು. ನಗ್ತಾ ಇರ್ತಾಳೆ ಯಾವಾಗ್ಲೂ, ಕುಂಟಿ ಕುಂಟಿ ಅಂತಂದು ಹೇಳ್ಕೊಂಡು. ಹಾಗೆ ಪಾರಿವಾಳ ಎಲ್ಲ ಬಿಟ್ಟು ಕಾಳೆಲ್ಲ ಹಾಕಿದ್ರು ನನ್ನ ಮಕ್ಳು ಹೊರಗಡೆ. ಇನ್ನೇನು ಈ ಕೆಲಸ ಎಲ್ಲ ಮುಗಿದು ಆಮೇಲೆ ಎಲ್ಲರೂ ಊಟಕ್ಕೆ ಅಂತಂದು ಹೋಗ್ತೀವಿ. ನಾವು ಅಮ್ಮರ ಮನೆ ಹತ್ರ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಒಂದೊಂದು ದಿನ ಅಲ್ಲೇ ಊಟಕ್ಕೆ ಅಂತ ಹೋಗ್ತೀವಿ. ಇಲ್ಲ ನಮ್ಮ ಮನೆಯವ್ರು ಇದ್ದಿದ್ದ ದಿನ ಇಲ್ಲದೆ ಇರೋ ದಿನ ಇಲ್ಲಿಗೆ ತೊಗೊಂಡು ಬಂದು ಕೊಡ್ತಾರೆ. ಅವರಿದ್ದರೆ ಗಾಡೀಲಿ ಕರ್ಕೊಂಡು ಹೋಗ್ತಾರೆ, ಅಲ್ಲಿಗೆ ಪಕ್ಕನೇ ಅಲ್ಲ, ಆರಾಮಾಗಿ ಗಾಡಿಲೇ ಕರ್ಕೊಂಡೋಗಿ ಬಿಡ್ತಾರೆ. ಅಲ್ಲೇ ಊಟ ಮಾಡ್ಕೊಂಡು ಬರ್ತಾ ಇರ್ತೀವಿ. ಇನ್ನೇನು ರೋಜದು ಇನ್ನೇನು 3/4% ಕೆಲಸ ಮುಗೀತು. ಬಟ್ಟೆ ತೊಳೆಯೋದೊಂದು ಮುಗಿದ್ಬಿಟ್ರೆ ಇನ್ನೇನು ಕೆಲಸ ಎಲ್ಲ ಮುಗ್ದಂಗೆ ಅವಳ್ದು. ನನ್ನ ತಮ್ಮನ ಹೆಂಡ್ತಿ ಯಾರೋ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿದ್ರಿ, ಒಬ್ಬರು ಸಿಸ್ಟರ್ಸ್ ಏನಾಗಬೇಕು ಅವರು ನಿಮಗೆ ರೋಜಾ ಅವರು ಅಂತ. ಇವರು ನನ್ನ ದೊಡ್ಡ ತಮ್ಮನ ಹೆಂಡ್ತಿ, ನಮ್ಮ ಸೋದರ ಮಾವನ ಮಗಳೇನೆ. ಹಾಗಾಗಿ ಇಲ್ಲೇ ಊರಲ್ಲೇ ಅಕ್ಕಪಕ್ಕ ಊರು, ತವ್ರ ಮನೆ ಗಂಡನ ಮನೆ. ಸೊ ಹಂಗಾಗಿ ಮದುವೆ ಆದಾಗಿಂದ ಸೊ ಈ ರೀತಿ ಕೆಲಸಗಳು ಇವ್ರದ್ದು. ನಾವು ಊಟ ಎಲ್ಲ ಮುಗಿಸಿದ್ವಿ. ಈಗ ನಾನು ಚಿಕ್ಕ ತಮ್ಮ ತುಮಕೂರಿಂದ ಬಂದಿದ್ನಲ್ಲ, ಸೊ ಅವನು ಇವತ್ತು ತುಮಕೂರಿಗೆ ಹೊರಡ್ತಾವನೆ. ಸೊ ಹಬ್ಬಕ್ಕೆ ಅಂತ ಬರ್ತಾರೆ, ಹೊರಡೋದಿನ ತುಂಬ ಬೇಜಾರು ಅನಿಸುತ್ತೆ. ಅದು 3-4 ಡೇಸು ಆರಾಮಾಗಿ ಖುಷಿಯಾಗಿರ್ತಾರೆ ನಮ್ಮ ಜೊತೆ ಮಾತಾಡ್ಕೊಂಡು. ಹೋಗೋ ದಿನ ನಾನು ಅದಕ್ಕೆ ಊರಿಗೆ ಬರೋಲ್ಲ, ಬೇಜಾರಾಗ್ತೈತೆ ಹೋಗೋಕ್ಕೆ ಅಂತಂದು ಹೇಳ್ತಾ ಇದ್ದ ಅವನು ನನ್ನ ತಮ್ಮನು. ಸೊ ಇಲ್ಲ, ಯಾರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅದು ಹೋಗ್ತಾನೆ ಇರಬೇಕು. ಏನಂದರೆ ಆ ರೀತಿ ಊರಿಗೆ ಬಂದಾಗ ಬೇಜಾರು ಅನಿಸುತ್ತೆ, ಅದು ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಎಲ್ಲರನ್ನೂ ಬಿಟ್ಟು ಹೋಗ್ಬೇಕಲ್ಲ, ಮತ್ತೆ ಅಲ್ಲಿ ಕೆಲಸಕ್ಕೆ ಹೋಗಿ 1 ಡೇ 2 ಡೇ ಕೆಲಸ ಮಾಡೋವ್ರಿಗೂ ಸಮಾಧಾನ ಅಂದರೆ ಅಡ್ಜಸ್ಟ್ ಆಗಲ್ಲ. ಸೊ ಊರೇ ನೆನಪಿಗೆ ಬರ್ತಾ ಇರುತ್ತೆ. ಆಮೇಲೆ ಅದು ಹಂಗೆ ಲೈಫ್ ಸ್ಟೈಲ್ ಹೊಂದ್ಕೊಂಡು ಹೋಗುತ್ತೆ. ಹಾಗಾಗಿ ನನ್ನ ತಮ್ಮ ಹೊರಡ್ತಾ ಇದ್ದ. ಸೊ ಅವನಿಗೆ ನಾನು ಹೊರಗಡೆ ಕುತ್ಕೊಂಡು ಮಾತಾಡ್ತಾ ಇದ್ದೆ. ನಗ್ತಾವನೆ, ಹೊರಡ್ತೀಯಾ ಇನ್ನೇನು ಹೋಗ್ತೀಯಾ ಅಂತಂದು. ನಾವು ಇವನಿಗೆ ಅಂತಂದು ಕರ್ಜಿಕಾಯಿ ಮಾಡಿದ್ರು ನಮ್ಮಮ್ಮ ಅವರು. ಅದು ಬ್ಯಾಗ್ಗೆಲ್ಲ ತುಂಬಿಕೊಟ್ಟವ್ರೆ. ಇನ್ನೊಂದು ಸ್ವಲ್ಪ ಕವರ್ಗೆ ಅಂತ ಕೊಟ್ಟಿದ್ರು, ಅದನ್ನು ಮುಂದೆ ಇಟ್ಕೊಂಡಿದ್ದ. ಅದರಲ್ಲಿ ಒಂದು 2-3 ಜೊತೆ ಬಟ್ಟೆನೂ ತೊಗೊಂಡು ಬಂದಿದ್ದಾನೆ. ಸ್ವಲ್ಪ ಕರ್ಜಿಕಾಯಿ ತುಂಬಿದ್ದಾನೆ. ಹಾಗಾಗಿ ಸ್ವಲ್ಪ ಬ್ಯಾಗು ಫುಲ್ಲು ಕ್ಲೋಸ್ ಆಗಿತ್ತು, ಅಂದರೆ ಪ್ಯಾಕ್ ಆಗಿತ್ತು. ಇನ್ನು ಸ್ವಲ್ಪ ಮಿಕ್ಕಿರೋದು ಹೊರಗಡೆನೇ ಇತ್ತು. ಈಗ ನಮ್ಮಪ್ಪ ನಮ್ಮಮ್ಮ ನೋಡಿ, ಮಗ ಹೋಗ್ತಿದ್ದಾನಂತ ಹಿಂದೆನೇ ಓಡಾಡ್ತಾವ್ರಿಬ್ರು. ಸೊ ಅವನಿನ್ನ ಹೊರಡೋವರೆಗೂ ಅವ್ನ ಹಿಂದೆನೇ ಹೋಗ್ತಾ ಇರ್ತಾರೆ ನಡ್ಕೊಂಡು ನೋಡಿ. ಹಾಗೆ ಸೊ ಅವ್ನಿಗೆ ಮಗ ದುಡಿದ್ರೂ ಅವ್ನು ಖರ್ಚಿಗೆ ಅಂತಂದು ಹೇಳ್ಬಿಟ್ಟು 500-1000 ದುಡ್ಡು ಕೊಡ್ತಾನೆ ಇರ್ತಾರೆ ಯಾವಾಗ ಬಂದ್ರೂ ಅಷ್ಟೇ. ಅದು ಕೊಡಲಿಲ್ಲ ಅಂದರೆ ಪಾಪ ಅವ್ರಿಗೆ ಸಮಾಧಾನ ಆಗಲ್ಲ. ಮುಂಚೆಯಿಂದ ಕೊಟ್ಟಿರ್ತಾರಲ್ಲ, ಈಗ ದುಡಿತಾನೆ ಅಂತ ಸುಮ್ಮನೆ ಇರೋಕ್ಕೆ ಮನಸ್ಸು ಬರಲ್ಲ. ಹಾಗಾಗಿ ಅವ್ರನ್ನ ನಾನು ಕಳಿಸ್ಕೊಟ್ಟೆ. ಅವರು ನಮ್ಮಪ್ಪ ನಮ್ಮಮ್ಮ ಹಿಂದೆ ಹೋಗ್ತಾಯಿದ್ರು. ಅವ್ನು ಹೋದ್ಮೇಲೆ ಸ್ವಲ್ಪ ಹೊತ್ತು ಬೇಜಾರು ಅನ್ನಿಸ್ತು ನನಗೂ. ತುಂಬ ಚೆನ್ನಾಗಿ ಮನೇಲಿ ಮಾತಾಡ್ಕೊಂಡು ನಗ್ತಾ ಇದ್ದ, ತಮಾಷೆ ಮಾಡ್ಕೊಂಡು. ಅವ್ನು ಹೋದ್ಮೇಲೆ ಇನ್ನು ನಾನು ಮಧ್ಯಾಹ್ನ ಯಾಕೋ ಊಟ ಮಾಡೋಕ್ಕೆ ಆಗ್ತಾಯಿಲ್ಲ ಈ ಮಧ್ಯೆ. ಸೊ ಅದಕ್ಕೋಸ್ಕರ ಮಜ್ಜಿಗೆ ಆದರೂ ಮಾಡ್ಕೊಡಿ ಅಂದರೆ ನಮ್ಮ ಪಕ್ಕದ ಮನೆ ಅವರು ಕೊಟ್ಟರು ನನಗೆ ಮಜ್ಜಿಗೆ, ಮೊಸರು ಕೊಟ್ಟರು. ಹಾಗಾಗಿ ಅದರಲ್ಲಿ ಈಗ ಮಜ್ಜಿಗೆ ಮಾಡೋಣ ಅಂತಂದು, ಅವ್ರದ್ದು ಹಸುಗಳೆಲ್ಲ ಹಾಲು ಕರೀತಾರಲ್ಲ, ಹಾಗಾಗಿ ನಮ್ಮ ಮನೆಯವರು ಮಜ್ಜಿಗೆ ಮಾಡಿಕೊಡ್ತೀನಿ ಕುಡಿಯುವಂತೆ ಅಂತಂದು. ಈಗ ಒಂದು ವಾಟರ್ ಬಾಟ್ಲ್ ಇತ್ತು ಚಿಕ್ಕದು, ಅದ್ರ ತುಂಬ ಈ ಥರ ಕುಲ್ಕಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಅದು ಕೆನೆ ಎಲ್ಲ ಇರುತ್ತಲ್ಲ ಮಜ್ಜಿಗೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಒಂಥರ. ಅದು ಮಜ್ಜಿಗೆ ಕುಡಿತಾ ಕೆನೆನ ತಿಂದರೆ ಭಾಳ ಇಷ್ಟ ನನಗೆ ಆ ರೀತಿ ತಿನ್ನೋದು. ಅದಕ್ಕೆ ಅವರೆಲ್ಲ ನೀಟಾಗಿ ಉಪ್ಪು ಹಾಕಿ ಸ್ವಲ್ಪ ಅದು ದಿಂಡು ಏನೂ ಇಲ್ದಂಗೆ ಸ್ವಲ್ಪ ಬೆರೆಸಿ ಕೊಡ್ತಾವ್ರೆ.
ಸೊ ಹಿಂಗೆ ಒಂದು 2 ಡೇಸಿಂದ ಈ ರೀತಿ ಮಜ್ಜಿಗೆ ಕುಡ್ಕೊಂಡಿದ್ದೀನಿ. ಮಧ್ಯಾಹ್ನ ಟೈಮ್ ಊಟ ಮಾಡೋಕ್ಕೆ ಹೋಗ್ತಾ ಇಲ್ಲ. ಸೊ ಏನೋ ಒಂಥರ ನಾನು ಕುತ್ಕೊಂಡು ಮಲಕ್ಕೊಂಡೆ ಒಂಥರ ಬಾಡಿ ಎಲ್ಲ ಹೀಟ್ ಆದಂಗೆ ಆಗಿದೆ ನನಗೂ. ಸೊ ಹಂಗಾಗಿ ಮಜ್ಜಿಗೆ ಕುಡಿದ್ರೆ ಸ್ವಲ್ಪ ತಂಪಲ್ಲ ಈ ಬಿಸಿಲಲ್ಲಿ ಅಂತ. ಸೊ ನೋಡಿ ಫಸ್ಟ್ ಅವರೇ ಉಪ್ಪಾಗಿದೆಯೋ ಇಲ್ಲ ಅಂತಂದು ಹೇಳ್ಬಿಟ್ಟು ಕುಡಿದು ಕೊಟ್ಟರು ನನಗೆ. ಹಾಗಾಗಿ ಈಗ ಫೈನಲ್ ತಂದು ಕೊಟ್ಟರು. ಈಗ ಇದು ಒಂದು ಅರ್ಧ ಬಾಟ್ಲಿದೆ. ಸೊ ಅದು ಫುಲ್ ಕುಡ್ಕೊಂಡ್ಬಿಟ್ರೆ ಸಾಕು, ಹೊಟ್ಟೆ ತುಂಬುತ್ತೆ. ಮತ್ತು ಸಂಜೆ ಟೈಮು ಮತ್ತು ಬೆಳಗ್ಗೆ ಟೈಮ್ ಮಾತ್ರ ಊಟ ಮಾಡ್ತೀನಿ ಅಷ್ಟೇ. ಇನ್ನೊಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಇದೆ ತೊಗೋಬೇಕು. ಅದು ತೊಗೊಂಡಾದಮೇಲೆ ಸ್ವಲ್ಪ ಕಾಲು ಪೇಯ್ನ್ ಕಡಿಮೆ ಆದರೆ ಸಾಕು ಅನ್ನಿಸ್ಬಿಟ್ಟಿದೆ. ಅದು ಕಟ್ಟಾಕ್ದಾಗಿಂದ ಸ್ವಲ್ಪ ಪರವಾಗಿಲ್ಲ, ಓಡಾಡೋದೆಲ್ಲ ಕಡಿಮೆ ಮಾಡಿದ್ದೀನಲ್ಲ. ಸೊ ಹಂಗಾಗಿ ಪರವಾಗಿಲ್ಲ. ಯಾವಾಗಲಾದರೂ ಈ ಥರ ಮಲಗಿ ನಿಂತ್ಕೊತೀನಲ್ಲ ಆಗ ಭಾಳ ಪೇಯ್ನ್ ಅನಿಸುತ್ತೆ. ಮತ್ತು ನವೆ ಆಗ್ತಾಯಿರುತ್ತೆ. ಕಟ್ಟಾಕಿದ್ದಾರೆ ಬೇಸಿಗೆಯಲ್ಲಿ ಫುಲ್ ಉರಿ ನವೆ ಬರ್ತಾಯಿದೆ. ಅಪ್ಪ ಫಸ್ಟು ತೆಗೆದು ಬಿಡೋಣ ಅನ್ನೋಷ್ಟು ನನಗೆ ಇದಾಗುತ್ತೆ ಮನಸ್ಸಿಗೆ. ಹಾಗೆಲ್ಲ ಆಸೆ ಇಲ್ಲೇ ಇದು ಚೇರ್ ಮೇಲೆ ಕುತ್ಕೊಂಡು ಸೋಫಾ ಮೇಲೆ ನೋಡ್ತಾ ಇದ್ಲು. ಇನ್ನು ಅವಳಿಗೆ ಪಾಪ ಬಾಯಿಗೆ ಹಾಕೋಣ, ಅವಳು ಮಜ್ಜಿಗೆ ಮೊಸರು ಏನೂ ತಿನ್ನಲ್ಲ ನಮ್ಮ ಲಾಸ್ಯ. ಆದ್ರೂ ಇದು ಚೆನ್ನಾಗಿರುತ್ತೆ ಬಾ ಅಂತಂದು ಹೇಳಿದ್ರೆ ನುಂಗೋದ್ಲು ಹೆಂಗ ನಾನು ಬಾಯಿಗೆ ಒಯ್ದಿರೋದು. ಸೊ ಇನ್ನೊಂದು ಸಾರಿನೂ ಹಂಗೆ ಅದೇ ರೀತಿ ಕೊಟ್ಟೆ ನೋಡಿ. ಸೊ ಹಿಂಗೆ ನಮ್ಮ ಮನೆಯವ್ರು ಮಜ್ಜಿಗೆ ಮಾಡಿಕೊಟ್ಟಿದ್ದು ತುಂಬ ಖುಷಿಯಾಯಿತು. ನಾನು ಈ ರೀತಿ ಕಾಲು ಫ್ರ್ಯಾಕ್ಚರ್ ಆದಾಗಿಂದನೂ ನಮ್ಮ ಮನೆಯವ್ರ ಪಾಪ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಊಟ ಇಟ್ಕೊಂಡು ಬಂದು ಕೊಡೋದು, ಈ ರೀತಿ ಏನಾದರೂ ಬೇಕಂದ್ರೆ ನೀರು ಬೇಕಂದರೆ ಕೊಡೋದು, ಹಂಗೆ. ಸೊ ಖುಷಿ ಅನ್ನಿಸ್ತು. ಈ ಥರ ಇತ್ತು ಲಾಗು. ನಾನು ನನ್ನ ಲೈಫ್ ಸ್ಟೈಲ್ ವೀಡಿಯೋಸ್ ತೋರಿಸ್ಬೇಕಂದ್ರೆ ಇನ್ನೊಂದು 2-3 ಡೇಸ್ ವೆಯ್ಟ್ ಮಾಡಿ ತಪ್ಪದೆ ಶೇರ್ ಮಾಡ್ಕೊತೀನಿ. ಇನ್ಮೇಲೆ ಯಾವ ರೀತಿ ಹೋಗುತ್ತೆ ನನ್ನ ವೀಡಿಯೋಸ್ ಅನ್ನೋದು ಶೇರ್ ಮಾಡ್ಕೊತಾ ಹೋಗ್ತಾ ಇರ್ತೀನಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಸಿಗೋಣ